ಇದು ನಮ್ಗೆ ಖುಷಿ ಪಡುವಂತ ಬಜೆಟ್ ಅಲ್ಲ, ರಾಜ್ಯದ ಜನತೆ ಖುಷಿ ಪಡೋ ಬಜೆಟ್ ಹೀಗಂತ ಡಿಸಿಎಂ ಡಿಕೆಶಿ ಅವರು ಹೇಳಿದ್ದಾರೆ. ಎಲ್ಲಾ ವರ್ಗ ಎಲ್ಲಾ ಇಲಾಖೆಗೆ ಸಮಾನತೆಯನ್ನ ಕೊಟ್ಟಿದ್ದಾರೆ ಬಜೆಟ್ ಮೂಲಕ. ಬೆಂಗಳೂರಿಗೆ ಲಕ್ಷ ಕೋಟಿ ಹೂಡಿಕೆ ಮಾಡೋಕೆ ಆಗ್ತಾ ಇದೆ. ನೀರಾವರಿ ಇಲಾಖೆಗೆ ಕೂಡ ಬೇಕಾದಷ್ಟು ಕೆಲಸ ಆಗಿದೆ. ಟಿವಿ9 ಜೊತೆಗೆ ಡಿಸಿಎಂ ಡಿಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ಈರಣ್ಣ ಡಿಸಿಎಂ ಅವರನ್ನ ಮಾತನಾಡಿಸಿದ್ದಾರೆ. ಅವರೇನ್ ಹೇಳಿದ್ದಾರೆ ಬನ್ನಿ ನೋಡೋಣ. ನಮ್ಮ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಸರ್ ಇದ್ದಾರೆ. ಬಜೆಟ್ ಗಾತ್ರ ದಾಖಲೆಯ ಬಜೆಟ್, ಇದ್ರ ಬಗ್ಗೆ ಸರ್. ರಾಜ್ಯದ ಜನತೆ ನಮ್ಮ ಮೇಲೆ ಅತಿ ಹೆಚ್ಚು ವಿಶ್ವಾಸ ಇಟ್ಟು ಅಧಿಕಾರವನ್ನು ಕೊಟ್ಟಿದ್ದಾರೆ. ಇದು ನಮಗೆ ಖುಷಿ ಪಡುವಂತ ಬಜೆಟ್ ಅಲ್ಲ, ರಾಜ್ಯದ ಜನತೆ ಖುಷಿ ಪಡುವಂತ ಒಂದು ಬಜೆಟ್. ಎಲ್ಲ ವರ್ಗಕ್ಕೆ ಎಲ್ಲ ರಂಗಕ್ಕೂ ಕೂಡ ಎಲ್ಲ ಇಲಾಖೆಗಳು ಕೂಡ ಸಮಾನತೆಯಿಂದ ಈ ಬಜೆಟ್ ಕೊಟ್ಟಿದೆ. ಈಗ ಬೆಂಗಳೂರು ನಗರಕ್ಕೆ ಬಹುಶಃ ಹೆಚ್ಚು ಕಮ್ಮಿ 1 ಲಕ್ಷ ಕೋಟಿ ರೂಪಾಯಿ ಅಷ್ಟು ವಿವಿಧ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇರ್ಬೋದು. ಸರ್, ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್ ಇರ್ಬೋದು, ಫೆರಿಫೆರಲ್ ರಿಂಗ್ ರೋಡ್ ಇರ್ಬೋದು, ಅದಕ್ಕೆಲ್ಲ ಗವರ್ಮೆಂಟ್ ಗ್ಯಾರಂಟಿಗಳನ್ನ ಕೊಟ್ಟು ಸಾಲ ತೆಗೆದುಕೊಂಡು ಮಾಡಲಿಕ್ಕೆ ಹೆಚ್ಚು ಪ್ರೋತ್ಸಾಹ ಇವತ್ತು ಸಿಕ್ಕಿದೆ. ವಿಶೇಷವಾಗಿ ಎಜುಕೇಷನಲ್ಲೂ ಕೂಡ ತಾವೆಲ್ಲ ಗಮನಿಸಿದ್ದೀರಿ. ಪಬ್ಲಿಕ್ ಶಾಲೆಗಳು ಅಂದರೆ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅತಿ ಹೆಚ್ಚು ಒತ್ತನ್ನು ಈ ಸಂದರ್ಭದಲ್ಲಿ ನಾವು ಕೊಟ್ಟಿದ್ದೇವೆ. ಹಂಗೆ ಸಾಮಾಜಿಕವಾಗಿ ಎಲ್ಲ ವರ್ಗಕ್ಕೂ ಕೂಡ ಎಲ್ಲ ಕ್ಷೇತ್ರದಲ್ಲೂ ಕೂಡ ಅವರು ನಮಗೆ ಅಪ್ಪರ್ ಭದ್ರಾ ಯೋಜನೆಯಲ್ಲಿ ಹಣ ಕೊಡದೇ ಹೋದ್ರು ಕೂಡ ನಾವೇ ಅದಕ್ಕೆಲ್ಲ ನಾವು ಕೊಟ್ಟಿದ್ದೇವೆ. ಚಿತ್ರದುರ್ಗ ಜಿಲ್ಲೆ ಇರ್ಬೋದು, ಬೇರೆ ಬೇರೆ ಶಿವಮೊಗ್ಗ ಇರ್ಬೋದು, ಎಲ್ಲ ಕೂಡ ನಾವು ಮಾಡಿದ್ದೇವೆ. ತುಂಗಭದ್ರಾ ಅಷ್ಟೇ, ಅದು ಕೂಡ ಅನೇಕ ಕಾರ್ಯಕ್ರಮಗಳನ್ನು ಈಗ ರೂಪಿಸಿದ್ದೇವೆ. ಸೊ ಈಗ ನಮ್ಮದು 22,000 ಕೋಟಿ ರೂಪಾಯಿ ಮೈರಿಗೇಷನ್ಗೆ ಸ್ವಲ್ಪ ಕೊಟ್ಟು ಮಿಕ್ಕಿದ ಬಜೆಟಲ್ಲಿ ತೋರಿಸಿದ್ದೇವೆ. ಆದರೆ ಬೇರೆ ಯಾವುದಾದ್ರು ಪರ್ಮಿಷನ್ ನಮಗೆ ಸಿಗ್ತಾರೆ, ಕಳಸಾ ಬಂಡೂರು ಇರ್ಬೋದು, ನಮ್ಮ ಮೇಕೆದಾಟು ಇರ್ಬೋದು, ಅನುಮತಿ ಕೊಟ್ಟ ತಕ್ಷಣ ಔಟ್ ಆಫ್ ದಿ ವೇ ಹೋಗಿ ಅದನ್ನು ಪೂರ್ಣ ಮಾಡೋಂಥ ಕಾರ್ಯಕ್ರಮವನ್ನು ನಾವು ರೂಪಿಸ್ತೇವೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿ, ನೀರಾವರಿ ಸಚಿವರಾಗಿ ಸಭೆ ಮೇಲೆ ಸಭೆ ನಡೆಸ್ತಾ ಇದ್ದಾರೆ. ಬಜೆಟ್ ನಿಮಗೆ ತೃಪ್ತಿ ತಂದಿದೆಯಾ ಅಂತ? ಅತಿ ಹೆಚ್ಚು ಸಂತೋಷ, ಅತಿ ಹೆಚ್ಚು ತೃಪ್ತಿ, ಅತಿ ಹೆಚ್ಚು ಸಮಾಧಾನ ತಂದಿದೆ. ರಾಜ್ಯ ಜನತೆಗೂ ಕೂಡ ಸಮಾಧಾನ ತಂದಿರುವಂಥ ಒಂದು ಬಜೆಟ್. ಪಾಪ ವಿರೋಧ ಪಾರ್ಟಿಯವರು ಟೀಕೆ ಮಾಡಲೇಬೇಕಲ್ಲ, ಯಾಕೆಂದರೆ ಅವ್ರು ಏನು ಕೊಡೋಕ್ಕಾಗಲ್ವಲ್ಲ. ನಮಗೆ ಕೇಂದ್ರ ಸರ್ಕಾರದಿಂದ ಒಂದು ಕಾರ್ಯಕ್ರಮನೂ ನಮ್ಗೆ ಕೊಡೋಕ್ಕಾಗಲಿಲ್ಲ, ಒಬ್ಬರು MP ಮಾತಾಡೋಕ್ಕಾಗಲಿಲ್ಲ, ಸೆಂಟ್ರಲ್ ಮಿನಿಸ್ಟ್ರು ಮಾತಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ಏನಾದ್ರು ಮಾಡಿ ಬರೀ ಪುಟ್ಟಿ ಖಾಲಿ ಟ್ರಂಕ್ ಕೊಟ್ಟು ಕಳಿಸಿದ್ರು. ಅಟ್ಲೀಸ್ಟ್ ನಾವಾರು ಕೂಡ ರಾಜ್ಯದ ಜನತೆ ಕೊಟ್ಟಿದ್ವಿ, ಮತ್ತು ಒಂದೇ ಪಾರ್ಟಿಗೆಲ್ಲ ಕೊಟ್ಟಿರೋದು. ಇದು ಇಡೀ ರಾಜ್ಯದ ಎಲ್ಲ ವರ್ಗದ ಜನರು ಕೂಡ ಈ ಬಜೆಟನ್ನು ನಮ್ಮ ಮುಖ್ಯಮಂತ್ರಿಗಳು ಹಂಚಿದ್ದಾರೆ. 4 ಲಕ್ಷ ಕೋಟಿ ಮೀರಿ 16ನೇ ಬಾರಿಗೆ ಮುಖ್ಯಮಂತ್ರಿಗಳು ಬಜೆಟ್ ಅನ್ನು ಕೊಟ್ಟಿದ್ದಾರೆ. ಇದು ಕರ್ನಾಟಕ ರಾಜ್ಯಕ್ಕೆ ಅತಿ ಹೆಚ್ಚು ಸಂತೋಷವನ್ನ ತಂದಂತ ದಿನ. ಸಾಲದ ಹೊರೆ ಬಿಟ್ಟು ಹೋಗಿದ್ದಾರೆ, ಸಾಲದ ಹೊರೆ ಹಾಕ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಸರ್ ಬಿಜೆಪಿನವರು. ಈಗ ಸೆಂಟ್ರಲ್ ಗೌರ್ಮೆಂಟ್ ಮೋದಿಯವ್ರದ್ದು ಎಷ್ಟು ಸಾಲ ಇದೆ ಅಂತ ಅದು ಲೆಕ್ಕ ಹಾಕಿ. ನೀವು ಬೇರೆ ಸ್ಟೇಟ್ ಬಿಜೆಪಿ ಗೌರ್ಮೆಂಟ್ ಎಷ್ಟು ಸಾಲ ಇದೆ ಅಂತ ಲೆಕ್ಕ ಹಾಕಿ. ಸಾಲ ವ್ಯವಹಾರ ಮಾಡೋದೇ ದುಡ್ಡು ಬ್ಲಡ್ ಎರಡು ಸರ್ಕ್ಯುಲೇಟ್ ಆಗ್ತಾ ಇರಬೇಕು, ಹಾಗೇನೆ ಮನುಷ್ಯ ಆರೋಗ್ಯವಾಗಿರ್ತಾರೆ. ಹಂಗೆ ಸಾಲ ತೆಗೆದುಕೊಳ್ಳಲೇಬೇಕು. ಸಾಲ ಯಾಕೆ ತೆಗೆದುಕೊಳ್ತಾ ಇದೀವಿ ಅಂದರೆ ಪ್ರತಿ ವರ್ಷ 10% ಎನ್ಹಾನ್ಸ್ಮೆಂಟ್ ಆಗ್ತಾ ಇರ್ತದೆ. ಯಾವುದೋ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತ ಇದ್ರೆ, ಈಗ ನಾನೇನಾದ್ರು ಈಗ ಹಿಂದೆ ಪೆರಿಫೆರಲ್ ರಿಂಗ್ ರೋಡು ಹಿಂದೆ 2007 ಆಯಿತು. ಅವತ್ತೇನಾದ್ರು ಮಾಡಿಬಿಟ್ಟಿದ್ರೆ ಒಂದು 4-5 ಕೋಟಿ ರೂಪಾಯಿ ಮುಗಿದೋಗಿತ್ತು. ಇವತ್ತು 27,000 ಕೋಟಿ ಆಗ್ತದೆ. ಲ್ಯಾಂಡ್ ಪ್ರೈಸ್ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ. ಹಂಗೆ ಈ ಸಾಲದ್ದೇನು ಜಾಸ್ತಿ ಅಲ್ಲ, ಮುಖ್ಯ ಅಲ್ಲ. ಟೈಮಲ್ಲಿ ಪ್ರಾಜೆಕ್ಟ್ ಮುಗಿದೋಗ್ಬೇಕು, ಯಾವಾಗ ಮುಗಿಬೇಕು ಆಗ್ಬೋದು. ಮೋರ್ ದಿ ಡಿಲೇ ಮೋರ್ ದಿ ಬರ್ಡನ್ ಆನ್ ದಿ ಗವರ್ಮೆಂಟ್. ಈ ಬಜೆಟ್ ನಲ್ಲಿ ಅಲ್ಪಸಂಖ್ಯಾತರಿಗೆ ಜಾಸ್ತಿ ಫೋಕಸ್ ಮಾಡಿದ್ದಾರೆ ಅಂತ ಇನ್ನೊಂದು ಆರೋಪ ಮಾಡ್ತಿದ್ದಾರೆ ಸರ್. ನೋಡಿ, ನಮಗೆ ಎಲ್ಲಾ ವರ್ಗಕ್ಕೂ ನ್ಯಾಯ ಸಿಗಬೇಕು. ಅವರು ನಮ್ಮ ಇವನು ಹೇಳಿದಾರೆ, ತೇಜಸ್ವಿ ಸೂರ್ಯ ಏನು ಹೇಳಿದ ಅಂತಂದ್ರೆ, ಈ ಮೈನಾರಿಟೀಸ್ ಎಲ್ಲ ಪಂಚರ್ ಹಾಕೋರು ಎದೆಯಲ್ಲಿ 3 ಅಕ್ಷರ ಇಲ್ಲ ಅಂತ ಹೇಳಿದಾರೆ. ಪಂಚರ್ ಹಾಕೋದು ಬೇಡ, ಈ ಬಿಲ್ಡಿಂಗು ಕಟ್ಟಲಿ ಅಂತ ನಾವು ಅವಕಾಶ ಮಾಡಿಕೊಡ್ತಾ ಇದೀವಿ. ಇದಿಷ್ಟು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ ಮಾತು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಈರಣ್ಣ ಬಸವ, ಟಿವಿ9 ಬೆಂಗಳೂರು.